ಬಂಧುಗಳೇ, ಅಕ್ಷರ ಕಲಿಯೋದೇ ಅಪರಾಧವಾಗಿದ್ದ ಕಾಲದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಅಸ್ಪೃಶ್ಯರ ಶಿಕ್ಷಣಕ್ಕಾಗಿ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿದರು. ಹೌದು, ಅಂದು ಬಾಂಬೆ ವಿಧಾನಸಭೆಯ ಸದಸ್ಯರಾಗಿದ್ದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಡಿಪ್ರೆಸ್ಡ್ ಕ್ಲಾಸಸ್ ಎಜುಕೇಷನ್ ಸೊಸೈಟಿ ಅಂದರೆ ಶೋಷಿತ ವರ್ಗಗಳ ಶೈಕ್ಷಣಿಕ ಸಂಸ್ಥೆಯನ್ನು ಸ್ಥಾಪಿಸಿದರು. ಆ ಮೂಲಕ ಜೂನ್ 14, 1928ರಂದು ಅಂದಿನ ಬಾಂಬೆ ಸರ್ಕಾರಕ್ಕೆ ಒತ್ತಾಯಿಸಿ ಮಹಾರಾಷ್ಟ್ರದ ಪನ್ವೇಲ್, ಥಾನೆ, ನಾಸಿಕ್, ಪುಣೆ ಮತ್ತು ನಮ್ಮ ಕರ್ನಾಟಕದ ಧಾರವಾಡ ಸೇರಿದಂತೆ ಒಟ್ಟು 5 ವಸತಿ ನಿಲಯಗಳಿಗೆ ಮಂಜೂರಾತಿಯನ್ನು ಪಡೆದರು. ಅಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಮಾಡಿದ ಆ ಒಂದು ಕಾರ್ಯ ಇಂದು ಲಕ್ಷಾಂತರ ವಿದ್ಯಾರ್ಥಿಗಳ ಪಾಲಿಗೆ ಜ್ಞಾನದ ದಾರಿ ದೀಪವಾಗಿದೆ. ಪನ್ವೇಲ್, ಥಾನೆ, ನಾಸಿಕ್, ಪುಣೆ ಮತ್ತು ಧಾರವಾಡದಲ್ಲಿ ಅಂಬೇಡ್ಕರ್ ಅವರು ಆರಂಭಿಸಿದ ಆ ವಸತಿ ನಿಲಯಗಳು ಈಗ ರಾಜ್ಯ ಸರ್ಕಾರಗಳ ಸಮಾಜ ಕಲ್ಯಾಣ ಇಲಾಖೆಯಡಿಯಲ್ಲಿ ಬರುವ ಮೆಟ್ರಿಕ್ ನಂತರದ ಸರ್ಕಾರಿ ವಿದ್ಯಾರ್ಥಿ ನಿಲಯಗಳಾಗಿ ರೂಪಾಂತರಗೊಂಡಿವೆ. ಅಂದರೆ ಈ ವಸತಿ ನಿಲಯಗಳು ಕಾಲಕ್ರಮೇಣ ಸರ್ಕಾರಿ ವ್ಯವಸ್ಥೆಯ ಭಾಗಗಳಾಗಿವೆ. ಇವುಗಳನ್ನು ಈಗ ಆಯಾ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆಗಳು ನಿರ್ವಹಣೆ ಮಾಡುತ್ತಿವೆ. ಅಂಬೇಡ್ಕರ್ ಅವರಿಂದ ಸ್ಥಾಪಿತವಾದ ಧಾರವಾಡದ ಆ ಮೊದಲ ಹಾಸ್ಟೆಲ್ ಇಂದು ಸಾವಿರಾರು ವಿದ್ಯಾರ್ಥಿಗಳ ಪಾಲಿಗೆ ಉನ್ನತ ಶಿಕ್ಷಣದ ಭರವಸೆಯ ತಾಣವಾಗಿದೆ. ಬಂಧುಗಳೇ, ನೆನಪಿರಲಿ, ಅಂಬೇಡ್ಕರ್ ಅವರು ಸ್ಥಾಪಿಸಿದ ಈ ಹಾಸ್ಟೆಲ್ಗಳು ಬರೀ ಕಟ್ಟಡಗಳಾಗಿರಲಿಲ್ಲ, ಅಂಬೇಡ್ಕರ್ ಅವರು ಕಂಡಂತಹ ಸಾಮಾಜಿಕ ನ್ಯಾಯಕ್ಕೆ ಹಾಕಿದ ಭದ್ರ ಬುನಾದಿಗಳಾಗಿದ್ದವು. ಅಂಬೇಡ್ಕರ್ ಅವರು ಕಂಡಂತಹ ಸಮಾನತೆಯ ಕನಸಿನ ಪ್ರತಿಬಿಂಬಗಳಾಗಿದ್ದವು. ಈ ಇತಿಹಾಸವನ್ನು ಮರೆಯದಿರೋಣ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸೋಣ. ಜೈ ಭೀಮ್.